2008ರಲ್ಲಿ ಅಸೆಂಬ್ಲಿ ಚುನಾವಣೆ ಬಂತು. ಯಾರಿಗೆ ಟಿಕೆಟ್ ಕೊಡಬೇಕು? ಮಂಚನಹಳ್ಳಿ ಮಾದೇವನು ಕೊಡಬೇಕಾಗಿತ್ತು. ಪಾಪ ಸಿಟ್ಟಿಂಗ್ ಎಂ.ಎಲ್.ಎ ನಮ್ಮ ಜನಾಂಗದಲ್ಲಿ ಒಬ್ಬ ಪ್ರತಿಭಾವಂತ ಶಾಸಕನಾಗಿದ್ದಂತವನು. ಪಾಪ ಅವನು ಟಿಕೆಟ್ ಕೊಡಬೇಕಾಗಿತ್ತು. ವಿಶ್ವನಾಥ್ ಬಂದು ಹೇಳಿದ, ನಾನು ಸೀನಿಯರ್ ಇದ್ದೀನಿ, ಮಾದೇವ ಪಾರ್ಲಿಮೆಂಟ್ ನಿಂತ್ಕೊಳ್ಳಿ, ನನಗಿದೊಂದು ಸಾರಿ ಅಸೆಂಬ್ಲಿಗೆ ಕೊಡಕ್ಕೆ ಒಪ್ಕೋಬೇಕು ನೀವು ಅಂತ ಬಂದು ಹೇಳ್ದ. ನಾನು ಮಾದೇವನ ಕರೆದು ಒಪ್ಪಿಸ್ದೆ. ಮಾದೇವ ಓಲಿ ಬಿಟ್ಬಿಡಪ್ಪ, ಆ ವಿಶ್ವನಾಥ ಸೀನಿಯರು ಅಂತ ಹೇಳ್ತಾನೆ, ಯಾಕೆ ಓಲಿ ಅವನಿಗೊಂದ್ಸಾರಿ ಅವಕಾಶ ಕೊಟ್ಬಿಡೋಣ, ನೀನ್ ಪಾರ್ಲಿಮೆಂಟ್ ನಿಂತ್ಕೊಳ್ಳಿಯ ಅಂತೇಳಿ ಮಾದೇವನಿಗೆ ಒಪ್ಪಿಸ್ದೆ. ಪಾಪ ದೊಡ್ಡ ಮನುಷ್ಯ ಒಪ್ಕೊಂಡ. ಅವನು 2008ರಲ್ಲಿ ಎಲೆಕ್ಷನ್ ನಲ್ಲಿ ನಿಂತ್ಕೊಂಡ ವಿಶ್ವನಾಥ. ನಿಂತ್ಕೊಂಡ್ಮೇಲೆ ಸೋತ. 2009ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ನಾವು ಟಿಕೆಟ್ ವಿಶ್ವನಾಥ್ ಇವನು ಕೊಡಬೇಕಾಗಿತ್ತು. ಯಾರಿಗೆ? ಮಾದೇವನಿಗೆ, ಪಾರ್ಲಿಮೆಂಟ್ಗೆ. ಪುನಃ ಬಂದ, ನಾನಿನ್ನು ಅಸೆಂಬ್ಲಿ ನಿಲ್ಲದೇ ಇಲ್ಲ, ನಾನು ಇದೊಂದು ಸಾರಿ ಹೆಂಗ್ ಕೊಟ್ಬಿಡಪ್ಪ ಪಾರ್ಲಿಮೆಂಟ್ಗೆ ಅಂತ ಹೇಳ್ದ. ನಾನು ಆಯ್ತಪ್ಪ ಓಲಿ ಮಾದೇವ, ನೀನು ನೆಕ್ಸ್ಟ್ ನೀನು KR ನಗರ ಭದ್ರಾಗಿ ಹಿಡ್ಕ ಕೂತ್ಕೊಳ್ಳುವೆ, ಬಿಟ್ಬಿಡಪ್ಪ, ಇನ್ನು ವಿಶ್ವನಾಥ ರಿಟೈರ್ ಆಗ್ಬಿಡ್ತೀನಿ ಪಾಲಿಟಿಕ್ಸ್ ನಿಂದ ಅಂತ ಹೇಳ್ತಾ ಇದ್ದಾನೆ, ವಯಸ್ಸಾಯ್ತು ಅಂತ ಹೇಳ್ತಾ ಇದ್ದಾನೆ, ನೀನು ಬಿಟ್ಬಿಡಯ್ಯ ಅಂತ ಹೇಳ್ದೆ. ಪಾಪ ಅದಕ್ಕೂ ಒಪ್ಕೊಂಡ ಅವನು ಮಾದೇವ. ಯಾರು ಒಪ್ಕೋತಾರೆ ಅಂದ್ರೆ 2008ರಲ್ಲಿ ಅಸೆಂಬ್ಲಿ ಸೀಟ್ ಬಿಟ್ಕೊಟ್ಟ, 2009ರಲ್ಲಿ ಪಾರ್ಲಿಮೆಂಟ್ ಸೀಟ್ ಬಿಟ್ಕೊಟ್ಟ, 2009ರಲ್ಲಿ ವಿಶ್ವನಾಥನಿಗೆ ನಾವೆಲ್ಲ ಕೆಲಸ ಮಾಡಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ಲಿಸ್ತೋ MP ಆದ. ಆಯ್ತಾ? ಪಾಪ ಈ ಮಧ್ಯೆ ಆ ಮಾದೇವ ಸತ್ತೋಗ್ಬಿಟ್ಟ. ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅದು ಮಾದೇವನಿಗೆ ಹೊರತು ವಿಶ್ವನಾಥ್ಗಲ್ಲ.